ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ತಿಳಿಸುತ್ತಾ ಇದೀಗ ಶ್ರೀಯುತ MS ರಮೇಗೌಡ ಸರ್ ಅವರು ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಹಾಗೂ ಬೆಂಗಳೂರು ನಗರ ಯುವ ಘಟಕದ ಅಧ್ಯಕ್ಷರು ಹಾಗೂ MHR ಗ್ರೂಪ್ಸ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶ್ರೀಯುತ HM ರಮೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಸರ್. ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸಮಯ 5 ಗಂಟೆ ಆಗ್ತಾ ಇದೆ. ಸುಮಾರು 11:30 12 ಗಂಟೆಯಿಂದ ಎಲ್ಲ ಭಾಳ ದೂರದಿಂದ ಎಲ್ಲ ಮಕ್ಕಳುಗಳು ಎಲ್ಲ ಬಂದು ಇಲ್ಲಿ ಕುಳಿತಿದ್ದೀರಿ. ಆದರೆ ಹಿಂದೆ ಭಾಳ ಜನ ಗಲಾಟೆ ಮಾಡ್ತಾಯಿದ್ದಾರೆ. ಶ್ರದ್ಧೆ ಭಾಳ ಮುಖ್ಯ, ಶಿಸ್ತು ಮತ್ತು ಶ್ರದ್ಧೆ. ಅದರಲ್ಲೂ ಭಾಳ ಜನ ಇಲ್ಲಿ ಎಲ್ಲ ಭಾಳ ಸ್ಕೂಲ್ಗಳಿಂದ ಎಲ್ಲ ಮಕ್ಕಳು ಬಂದಿದ್ದೀರಿ. ನಿಮ್ಮ ಜೊತೆ ಎಲ್ಲ ಶಿಕ್ಷಕರು ಸಹ ಬಂದಿದ್ದಾರೆ. ತಾವು ಸ್ವಲ್ಪ ಇಲ್ಲಿ ಯಾರು ಏನು ಮಾತನಾಡ್ತಾರೆ ಅಂಥೇಳಿ ತಾವೆಲ್ಲ ಕೇಳಿಸ್ಕೊಳ್ಬೇಕಾಗ್ತದೆ. ಏನು ನಾವು ಸರ್ವಪಲ್ಲಿ ರಾಧಾಕೃಷ್ಣನವ್ರನ್ನ ಪ್ರತಿ ವರ್ಷ ಏನು ಅವರ ಒಂದು ಹೋದ 5ನೇ ತಾರೀಕು ಟೀಚರ್ಸ್ ಡೇ ಏನು ಮಾಡಿದ್ರಿ, ಇವತ್ತು ಸತಿ ಭಾಳ ಒಂದು 10 ದಿವಸ ಬಿಟ್ಟು ಲೇಟಾಗಿ ಮಾಡ್ತಾಯಿದ್ದೀರಿ. ಅದಕ್ಕೆ ಹೇಳ್ತಾಯಿದ್ರು ನಿಮ್ಮ ಖಾಸಗಿ ಶಾಲಾ ನಿಮ್ಮ ಅಧ್ಯಕ್ಷರು, ಭಾಳ ಜನ ಆವತ್ತು ಎಲ್ಲ ಕಡೆ ಮಾಡ್ತಾರೆ, ಟೀಚರ್ಸು ಎಲ್ಲ ಒಂದೇ ಕಡೆ ಸೇರೋದು ಭಾಳ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾವು ಒಂದು ವಾರ ಬಿಟ್ಟು ಮಾಡ್ತಾಯಿದ್ದೀರಿ ಅಂಥೇಳಿ. ನಾವೆಲ್ಲರೂ ಸಹ ಪ್ರತಿ ವರ್ಷ ಏನೊಂದು ಈ ಶಿಕ್ಷಕರ ದಿನಾಚರಣೆನ ಏನು ಆಚರಣೆ ಮಾಡ್ತೀರಿ, ಈ ಒಂದು ಶಿಕ್ಷಕರ ದಿನಾಚರಣೆಗೆ ವೇದಿಕೆ ಮೇಲೆ ಹಿರಿಯರು, ಆತ್ಮೀಯ ಸ್ನೇಹಿತರು, ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಪುಟ್ಟಣ್ಣವರು ಇದ್ದಾರೆ. ಅದೇ ರೀತಿ ಇನ್ನೊಬ್ಬರು ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಇದ್ದಾರೆ, ರಾಮ್ಕೆ ಹನುಮಂತಣ್ಣವರು ಇದ್ದಾರೆ, ಕವಿಗಳು ಇದ್ದಾರೆ. ಮತ್ತು ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಜನ ನಮ್ಮ ಶಿಕ್ಷಕರು ಭಾಳ ಜನ ಕುಳಿತಿದ್ದೀರಿ. ಮೊದಲನೇದಾಗಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂಥೇಳಿ ನಾವು ಎಲ್ಲ ಹಿಂದೆ ಏನು ವಿದ್ಯಾಭ್ಯಾಸವನ್ನು ಮುಗಿಸಿ ಬಂದಿದ್ದೀರಿ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒಂದು ಗುರಿ ಅಂತ ಇರಬೇಕು. ಅದೇ ರೀತಿ ಹಿಂದೆ ಗುರುವಿನ ಅನುಗ್ರಹ ಇರಬೇಕು. ಅಂಥ ಗುರುಗಳು ಭಾಳ ಜನ ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಕುಳಿತಿದ್ದೀರಿ. ಮೊದಲನೇದಾಗಿ ತಮಗೆಲ್ರಿಗೂ ಸಹ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ವಿದ್ಯಾಭ್ಯಾಸ ಮಾಡಿದಂಥ ಸಂದರ್ಭದಲ್ಲೂ ಸಹ ಇದೇ ರೀತಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಆದರೆ, ಒಂದು ಕಾರ್ಯಕ್ರಮ ಆದರೆ ಭಾಳ ಜನ ನಾವು ಸಹ ವಿದ್ಯಾರ್ಥಿಗಳು ಅಂದರೆ ಮಕ್ಕಳು ಅಂದರೆ ಅದೇ ರೀತಿ ನಮ್ಮದೇ ಆದಂಥ ಒಂದು ಲೋಕದಲ್ಲಿ ನಾವೆಲ್ಲ ಇರ್ತೇವೆ. ನಮ್ಮದೇ ಆದಂಥ ಆಲೋಚನೆಗಳು, ನಮ್ಮದೇ ಆದಂಥ ಯೋಚನೆಗಳು, 4-5 ಜನ ಎಲ್ಲ ಫ್ರೆಂಡ್ಸು ಜೊತೆಯಲ್ಲಿ ಸೇರ್ಕೊಂಡ್ರೆ ನಮ್ಮದೇ ಆದಂಥ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇರ್ತೀರಿ. ಆದರೆ ಮುಂದೊಂದು ದಿವಸ ಗೊತ್ತಾಗ್ತದೆ, ಯಾವಾಗಲಾದರೂ ಸಹ ನಾವು ಹಿಂದೆ ಇವತ್ತೇನಾದರೂ ಬಂದು ಇಷ್ಟು ಜನ ಶಿಕ್ಷಕರ ಮುಂದೆ ನಾವೊಂದು 4 ಮಾತನ್ನು ಮಾತನಾಡ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಕಾರಣಕರ್ತರು ಇವತ್ತೇನು ತಾವೆಲ್ಲ ಭಾಳ ಜನ ಇಲ್ಲಿ ಶಿಕ್ಷಕರು ಕುಳಿತಿದ್ದೀರಿ. ಆವತ್ತು ನಮಗೆ ಪಾಠ ಮಾಡಿದಂಥ ನಮ್ಮ ಗುರುಗಳು ಅದಕ್ಕೆ ಕಾರಣ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನೆನೆಸ್ತಾ ಇದ್ದೀನಿ. ನಾನು ಸಹ ಒಂದು ಬಾರಿ ಶಾಸಕನಾಗಿ ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡ್ತಾಯಿದ್ದೆ. ವಿಧಾನ ಪರಿಷತ್ತಲ್ಲಿ ನಾವೆಲ್ಲ ಇರಬೇಕಾದ್ರೆ ನಮಗೆಲ್ಲ ಪುಟ್ಟಣ್ಣವರು ಹಿರಿಯರು, ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಂಥವರು. ಆದರೆ ಆವತ್ತೊಂದು ದಿವಸ ನಾವು ಹಿಂದೆ ಒಂದು 2.5 ವರ್ಷ ಹಿಂದಕ್ಕೆ ಹೋದರೆ ಕೋವಿಡ್ ಅಂತ ಒಂದು ಮಹಾಮಾರಿ ಬಂದಿತ್ತು. ಭಾಳ ಜನ ಅವತ್ತು ತೊಂದರೆಯನ್ನು ಅನುಭವಿಸಿದ್ರು. ಆದರೆ ಯಾವುದಾದ್ರೂ ಒಂದು ಸಮುದಾಯ ಇದೆ, ಹೆಚ್ಚು ನಷ್ಟ ಆಗಿದೆ, ತೊಂದರೆ ಅನುಭವಿಸಿದ್ದಾರೆ ಅಂತಂದರೆ ಆವತ್ತೊಂದು ಶಿಕ್ಷಕರ ಸಮೂಹ ಭಾಳ ಆವತ್ತೊಂದು ದಿವಸ ನೋವನ್ನು ಪಟ್ಟಿದ್ದಾರೆ. ತಾವೆಲ್ಲ ನೋಡ್ತಾ ಇದ್ರಿ, ಬೆಳಗ್ಗೆ ಪೇಪರ್ ತೆಗೆದ್ರೆ ಇವತ್ತು ಈ ಶಾಲೆ ಶಿಕ್ಷಕರು ಇವತ್ತು ಪಾಪ ಇವತ್ತು ತರಕಾರಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ದಾರೆ ಅಂಥೇಳಿ ದೊಡ್ಡ ಆರ್ಟಿಕಲ್ನೇ ಮಾಡಿದ್ರು, ನಾವೆಲ್ಲ ನೋಡಿದ್ದೀವಿ. ಅದೇ ರೀತಿ ಏನು ಇವತ್ತೊಂದು ದಿವಸ ಶಿಕ್ಷಕರು ಯಾವಾಗಲೂ ಸಹ ಅವರು ಕಾಯ ವಾಚ ಮನಸ ಏನೇ
ಮನೆಯಲ್ಲಿ ತೊಂದರೆ ಇರ್ಬೋದು, ಅವ್ರಿಗೆ ವೈಯಕ್ತಿಕವಾಗಿ ತೊಂದರೆ ಇರ್ಬೋದು. ಆದರೆ ಅವರು ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲ 100ಕ್ಕೆ 99% ಶಿಕ್ಷಕರು ನಾವು ಏನಿವತ್ತು ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ದೀರಿ ಮಕ್ಕಳು, ಅವರು ಮುಂದೊಂದು ದಿನ ಒಳ್ಳೆ ರೀತಿಯಲ್ಲಿ ಬೆಳೀಲಿ, ಒಳ್ಳೆಯದಾಗಲಿ, ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ಅನ್ನೋ ಒಂದು ದೃಷ್ಟಿಯಿಂದ ಅವರಿಗೆ ತಾವೆಲ್ಲ ವಿದ್ಯೆಯನ್ನು ಹೇಳ್ಕೊಡ್ತೀರಿ. ಅಂಥ ಶಿಕ್ಷಕರಿಗೆ ಯಾವಾಗಲೂ ಸಹ ನಾನು ಸದಾಕಾಲ ಯಾವಾಗಲೂ ತಂದೆ ತಾಯಿ ಬಿಟ್ಟರೆ ಗುರುಗಳಿಗೆ ನಾವು ಹೆಚ್ಚು ಗೌರವ ಮತ್ತು ಅವ್ರಿಗೆ ಹೆಚ್ಚು ಶ್ರದ್ಧೆಯಿಂದ ನಮಸ್ಕಾರ ಮಾಡೋಂಥ ಕೆಲಸನ ಪ್ರತಿಯೊಬ್ಬರು ಸಹ ಸಮಾಜದಲ್ಲಿ ಮಾಡಬೇಕಾಗ್ತದೆ. ಆದರೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀರಿ, ಶಾಲೆಗಳು ನಮ್ಮದು ಸಹ ಸಂಸ್ಥೆಗಳಿದೆ, ಸ್ಕೂಲುಗಳಲ್ಲಿ ಇವತ್ತಿನ ದಿವಸ ಹಿಂದೆ ನಾವೆಲ್ಲ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಾವೆಲ್ಲ ನೋಡ್ತಾ ಇದ್ರಿ, ನಮಗೆ ಶಿಕ್ಷಕರು ಅಂತಂದರೆ ಭಾಳ ಭಯ. ಏನಾದರೂ ಒಂದು ತಪ್ಪು ಮಾಡಿದ್ರೆ ಚಡಿಯೇಟನ್ನು ಕೊಡ್ತಾಯಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಆಗಿಲ್ಲ. ಇವತ್ತಿನ ಮಾಧ್ಯಮಗಳಿರ್ಬೋದು, ಇವತ್ತಿನ ಸೋಷಿಯಲ್ ಮೀಡಿಯಾ, ಪ್ರತಿಯೊಬ್ಬ ಮಕ್ಕಳ ಕೈಯಲ್ಲೂ ಸಹ ಇವತ್ತು ಸ್ಮಾರ್ಟ್ಫೋನ್ಗಳಿದೆ. ಇವತ್ತು ಯಾವುದೇ ಒಬ್ಬ ವಿದ್ಯಾರ್ಥಿಗಳು ಸಹ ಅವರ ಪೋಷಕರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನಾದರೂ ಹೆಚ್ಚು ಅವರೇನಾದರೂ ಶಾಲೆಯಲ್ಲಿ ತುಂಟಾಟ ಮಾಡಿದಂಥ ಸಂದರ್ಭದಲ್ಲಿ ಶಿಕ್ಷಕರು ಏನಾದರೂ ಅವ್ರಿಗೆ ಗದರಿದ್ರೆ ಅವ್ರು ಕೇಳೋದಿಲ್ಲ. ಏನಾದರೂ ಒಂದು ಏಟು ಹಾಕಿದ್ರೆ ಅದನ್ನೇ ಇವತ್ತೊಂದು ದಿವಸ ಭಾಳ ದೊಡ್ಡ ಪ್ರಮಾಣದಲ್ಲಿ ಅದನ್ನೇ ಏನೋ ಮಹಾಪರಾಧ ಮಾಡಿದ್ದಾರೆ ಶಿಕ್ಷಕರು ಅಂಥೇಳಿ ಇವತ್ತು ಅವ್ರಿಗೆ ಯಾವ ರೀತಿ ತೊಂದರೆಗಳಾಗುತ್ತೆ ಅಂಥೇಳಿ ನಾವೆಲ್ಲ ನೋಡಿದ್ದೀರಿ. ಅದನ್ನೆಲ್ಲ ಯೋಚನೆ ಮಾಡಿ ಇವತ್ತು ಶಿಕ್ಷಕರು ಇವತ್ತಿನ ದಿವಸ ಏನು ಮಕ್ಕಳಿದ್ದಾರೆ ಅವ್ರಿಗೆ ಹೆಚ್ಚು ಏನು ಜೋರು ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಗೆ ಯಾಕೆ ಬೇಕು, ನಮ್ಮ ಕೈಲಿ ಆದಷ್ಟು ವಿದ್ಯೆಯನ್ನು ನಾವು ಹೇಳ್ಕೊಡ್ತೀರಿ, ಅವರು ಇಷ್ಟ ಕಲ್ತ್ರೆ ಕಲೀಲಿ, ಬಿಟ್ಟರೆ ಬಿಡಲಿ ಅನ್ನೋ ಒಂದು ಭಾವನೆ ಇವತ್ತು ಬಹುತೇಕ ಶಿಕ್ಷಕರುಗಳು ಸಹ ಅಂಥ ಭಾವನೆ ಬಂದಿದೆ. ಅದಕ್ಕೆ ಕಾರಣ ಸಮಾಜ, ಇವತ್ತಿನ ನಮ್ಮ ಪೋಷಕರು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ಇನ್ನು ಭಾಳ ಜನ ಮಾತನಾಡ್ತಕ್ಕಂಥವ್ರು ಇದ್ದಾರೆ. ಪುಟ್ಟಣ್ಣವರು ಅವರು ಇದೇ ಕ್ಷೇತ್ರದಿಂದ 4 ಬಾರಿ ಆಯ್ಕೆ ಆಗಿದ್ದಾರೆ. ಅವರು ಇನ್ನೂ ಶಿಕ್ಷಕರ ಬಗ್ಗೆ ಭಾಳ ಸದಾಕಾಲ ಯೋಚನೆ ಮಾಡ್ತಾ ಇರ್ತಾರೆ. ಅವರು ಶಿಕ್ಷಕರ ಬಗ್ಗೆ ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಯಾವಾಗಾದರೂ ತೊಂದರೆ ಆಗಿದೆ ಅಂತಂದರೆ ಸದಾಕಾಲ ಅವರು ನಿಮ್ಮ ಜೊತೆ ಇರ್ತಾರೆ. ಯಾಕಂದ್ರೆ ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಾವು ಸದನದಲ್ಲಿ ಶಿಕ್ಷಕರಿಗೆ ಏನೆಲ್ಲ ಸಮಸ್ಯೆಗಳಿದೆ, ಇವತ್ತು 7 12 ಇವರು ಯಾವ ರೀತಿ ಇವತ್ತು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತೇಳಿ ನಮಗೆ ಗೊತ್ತಿದೆ. ಸಾಕಷ್ಟು ನಿಮ್ಮ ಪ್ರತಿಭಟನೆಗಳಲ್ಲಿರ್ಬೋದು, ಸಾಕಷ್ಟು ಸದನದಲ್ಲಿ ನಿಮ್ಮ ಏನು ಸಮಸ್ಯೆಗಳಿದೆ ಅದಕ್ಕೆ ಹೆಚ್ಚು ಶಕ್ತಿ ತುಂಬಂಥ ಕೆಲಸವನ್ನು ನಾವೆಲ್ಲ ಮಾಡಿದ್ದೀರಿ. ಮುಂದಕ್ಕೂ ಸಹ ಏನು ಶಿಕ್ಷಕರ ಸಮಸ್ಯೆಗಳಿದೆ, ನಿಮ್ಮ ಸಮಸ್ಯೆಗಳಿಗೆ ಯಾವಾಗಲೂ ಸಹ ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತೀರಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇಲ್ಲಿ ಕರೆದು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ರಿಗೂ ಸಹ ನಾನು ಮತ್ತೊಮ್ಮೆ ಕೈ ಜೋಡಿಸಿ ನಮಸ್ಕರಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಸರ್. ಶ್ರೀರಾಮ್ ಕೆ ಹನುಮಂತಯ್ಯ ಅವರು ವೃತ್ತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿದ್ದು ನಿಷ್ಠಾವಂತ ಅಧಿಕಾರಿಯಾಗಿ ಕೆಲಸ ಮಾಡಿ ಪ್ರವೃತ್ತಿಯಲ್ಲಿ ಸಾಹಿತಿಗಳಾಗಿ, ಲೇಖಕರಾಗಿ ಹಾಗೂ ಸಮಾಜ ಸೇವೆಯಲ್ಲಿ ಕನ್ನಡಿಗ ಸ್ನೇಹಕೂಟ ರಚಿಸಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಶಾಲಾ ಶಿಕ್ಷಕರುಗಳು ಹಾಗೂ ವಿದ್ಯಾರ್ಥಿಗಳನ್ನು ಸಂಘಟಿಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರತಿ ವರ್ಷ ನಡೆಸ್ತಾ ಬಂದಿದ್ದಾರೆ. ಇದೇ ರೀತಿ ವೈಯಕ್ತಿಕವಾಗಿ ಹೆಚ್ಚಿನ ಸೇವೆ ನಡೆಸಬೇಕಾಗಿ ಕೋರ್ಕೊಳ್ತಾ ಈ ಕಾರ್ಯಕ್ರಮದ ಬಗ್ಗೆ ಉದ್ದೇಶಿಸಿ ಕೆಲ ಹಿತನುಡಿಗಳನ್ನು ನುಡಿಬೇಕಾಗಿ ವಿನಂತಿ ಸರ್. ಎಲ್ರಿಗೂ ನಮಸ್ಕಾರ. ದಯಮಾಡಿ ಇವತ್ತಿನ ಸಂದರ್ಭ ಇದೆಯಲ್ಲ, ಇಲ್ಲಿ ಕೇಳಿ ಮಕ್ಕಳು, ಈ ದಿನ, ಈ ಸ್ಥಳ, ಈ ಕ್ಷಣ ಮತ್ತೊಮ್ಮೆ ನಮ್ಮ ಜೀವನದಲ್ಲಿ ಬರಲ್ಲ, ಸಾಧ್ಯವೇ ಇಲ್ಲ. ಈ ಕಾರಣಕ್ಕೋಸ್ಕರ ದಯವಿಟ್ಟು ಯಾರಾದರೂ ಇಲ್ಲಿ ವೇದಿಕೆಯಿಂದ ಮಾತಾಡುವಾಗ ಸ್ವಲ್ಪ ನಿಶ್ಶಬ್ದದಿಂದ ಕೇಳಿ. ನಂದು ಒಂದು ಒಪ್ಪಂದ ಏನು ಅಂತಂದರೆ, ನಾನು ಮಾತಾಡಬೇಕು, ಇಲ್ಲ ಅಂದರೆ ನೀವು ಮಾತಾಡಬೇಕು.
ಇಬ್ಬರಲ್ಲೊಬ್ಬರು ಮಾತಾಡಬೇಕು. ಇಬ್ಬರು ಮಾತಾಡೋಕ್ಕಾಗಲ್ಲ. ಇಷ್ಟು ಹೇಳಿದ ಮೇಲೂ ನೀವು ಯಾರಾದರೂ ಮಕ್ಕಳು ಇಲ್ಲಿ ಮಾತಾಡ್ತಿದ್ದೀರಿ ಅಂದರೆ, ನಾನು ಎಷ್ಟನೇ ಸಾಲು, ಎಷ್ಟನೇ ವ್ಯಕ್ತಿ, ಯಾವ ಬಟ್ಟೆ ಹಾಕಿದ್ದಾನೆ ಅವನು ದಯವಿಟ್ಟು ಇಲ್ಲಿ ಬಾರಪ್ಪ ಅಂತ ಕರಿತೀನಿ, ಇಲ್ಲಿ ಬಂದು ಮಾತಾಡಬೇಕು. ಆಗ್ಬೋದಾ? ಅದಕ್ಕೋಸ್ಕರ ಇದು ರಂಗವೇದಿಕೆ, ರಂಗಸ್ಥಳ, ರಂಗಮಂಟಪ. ರಂಗ ಅಂದರೆ ಗೊತ್ತಲ್ಲ, ರಂಗ, ರಂಗವಲ್ಲಿ ಅಂತ ಕರೀತಾರೆ. ರಂಗವಲ್ಲಿ, ರಂಗೋಲಿ ಅಂದರೆ ಗೊತ್ತಲ್ಲ, ಏನು ರಂಗೋಲಿ ಅಂದರೆ? ಸೂರ್ಯನಿಗೆ ರಂಗ ಅಂತ ಕರೀತಾರೆ. ರಂಗ ನೀನು ಒಲಿ ಅಂತ ಹೆಣ್ಣುಮಕ್ಕಳು ಮನೆ ಮುಂದೆ ರಂಗೋಲಿ ಹಾಕ್ತಾರೆ. ಹೌದಾ? ರಂಗ ನೀ ಒಲಿ, ರಂಗೋಲಿ. ಅಂತಹ ರಂಗಸ್ಥಳ ಇದು. ಇದು ಕಲಾಮಂದಿರ, ಶಾರದಾ ಮುಂದೆ ಇರುವಂತಹ ಶಾರದಾದೇವಿ ಇರುವಂತಹ ವೇದಿಕೆ ಇದು. ಈ ವೇದಿಕೆ ಮುಂದೆ ನೀವು ಇರುವಾಗ ನೀವೆಷ್ಟು ಶಿಸ್ತಿನಿಂದ ಇರ್ತೀರಾ, ಎಷ್ಟು ನಿಶ್ಶಬ್ದದಿಂದ ಇರ್ತೀರಾ, ಅಷ್ಟು ಗೌರವ ನಿಮ್ಮ ಶಾಲೆಗೆ, ಅಷ್ಟು ಗೌರವ ನಿಮ್ಮ ಶಿಕ್ಷಕರಿಗೆ, ಅಷ್ಟು ಗೌರವ ನಿಮ್ಮ ಪೋಷಕರಿಗೆ. ನನಗನ್ನಿಸ್ತಾ ಇದೆ ಸ್ಕೂಲು ಭಾಳ ಚೆನ್ನಾಗಿದೆ, ಶಿಕ್ಷಕರು ಭಾಳ ಚೆನ್ನಾಗಿದ್ದಾರೆ, ಪೋಷಕರು ತುಂಬ ಚೆನ್ನಾಗಿದ್ದಾರೆ ಅಂತ ಈ ಕ್ಷಣದಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ. ಯಾಕಂದರೆ ನಿಶ್ಶಬ್ದವಾಗಿದ್ದೀರಲ್ಲ, ಭಾಳ ಸಂತೋಷ. ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ಬೋದಾದರೆ, ಗೂಳಿ ಗೊತ್ತಾ ನಿಮಗೆ? ಗೂಳಿ, ನಂದಿ ಗೊತ್ತಾ? ನಂದಿಗೂ ಗೂಳಿಗೂ ಏನು ವ್ಯತ್ಯಾಸ ನೋಡಿ. ಇವತ್ತು ಮಾತಿನ ಮೌಲ್ಯ ಕಳೆದೋಗಿದೆ, ಭಾಷಣದ ಅರ್ಥ ಕಳೆದೋಗಿದೆ, ಕೆಲಸದ ಕಾಯಕದ ಮೌಲ್ಯ ಕಳೆದೋಗಿದೆ. ಅದಕ್ಕೋಸ್ಕರ ನಾನು ಭಾಷಣನೂ ಮಾಡೋಕ್ಕೆ ಹೋಗಲ್ಲ, ಉಪನ್ಯಾಸನೂ ಮಾಡೋಕ್ಕೆ ಹೋಗಲ್ಲ. ವಿಷಯವನ್ನು ವಿನಿಮಯ ಮಾಡ್ಕೊಳ್ಳೋಣ. ನಾವು ನಿಮ್ಮ ಒಂದು ವಿಷಯನ ವಿನಿಮಯ ಮಾಡ್ಕೊಳ್ಳೋಣ, ಒಂದು 5 ನಿಮಿಷ ಆಗ್ಬೋದಾ? ಗೂಳಿ ಅಂದರೆ ಏನು, ನಂದಿ ಅಂದರೆ ಏನು? ಎಲ್ಲರೂ ನೋಡಿರ್ತೀವಿ, ಎಲ್ರಿಗೂ ಗೊತ್ತಿರುತ್ತೆ, ಅರ್ಥ ಇಲ್ಲ. ಇದನ್ನು ಶಿಕ್ಷಕರಾದವರು, ವಿದ್ಯಾರ್ಥಿಗಳಾದವರು ಕಲಿತಾಗ ಮಾತ್ರ ಶಿಕ್ಷಕ ಅನ್ನೋದಕ್ಕೂ ಅರ್ಥ ಬರುತ್ತೆ, ವಿದ್ಯಾರ್ಥಿ ಅನ್ನೋದಕ್ಕೂ ಅರ್ಥ ಬರುತ್ತೆ. ಗೂಳಿ ಅಂದರೆ ಎಲ್ಲಿರುತ್ತೆ? ಬೀದಿಯಲ್ಲಿರುತ್ತೆ. ನಂದಿ ಎಲ್ಲಿರುತ್ತೆ? ದೇವಸ್ಥಾನದಲ್ಲಿ. ನೀವೇ ಹೇಗಿರಬೇಕು? ಹೇಗಿರಬೇಕು? ನಂದಿ ಥರ ಇರಬೇಕು. ನಂದಿ ಥರ ಇದ್ದಾಗ ನಿಮ್ಮ ಶಾಲೆಗೆ, ನಿಮ್ಮ ಗುರುಗಳಿಗೆ, ನಿಮ್ಮ ಪೋಷಕರಿಗೆ, ಈ ಸಮಾಜಕ್ಕೆ, ಈ ಪರಿಸರಕ್ಕೆ, ನಮ್ಮ ದೇಶಕ್ಕೆ ಒಂದು ಮೌಲ್ಯ ಬರ್ತದೆ. ನೀವು ಯಾವ ಸಮಯದಲ್ಲಿ ನಂದಿಯಾಗಿಲ್ಲ, ನಾನು ಗೂಳಿಯಾಗಿರ್ತೀನಿ ಅಂದರೆ ನೀವು ವಿದ್ಯಾರ್ಥಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾವ ಸಮಯದಲ್ಲಿ ಎಷ್ಟು ನಿಶ್ಶಬ್ದದಿಂದ, ಘನತೆಯಿಂದ ಕೇಳ್ಕೋಬೇಕು ಅಂತ ಈ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಜೀವನದಲ್ಲಿ ಯಾವತ್ತೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಮೊನ್ನೆ ತಾನೇ ಗಣೇಶನ ಹಬ್ಬ ಮುಗಿದಿದೆ. ಗಣೇಶನ ವಿಗ್ರಹ ಯಾಕಿಡ್ತಾರೆ? ನಾನು ಭಾಷಣ ಮಾಡಲ್ಲ ಅಂತ ಹೇಳಿದ್ದೀನಿ. ಏನಕ್ಕೆ ಇಡ್ತಾರೆ ಗಣೇಶನ ವಿಗ್ರಹ? ಪೂಜೆ ಮಾಡೋಕ್ಕೆ. ಇಷ್ಟೇ ನಾವು ತಿಳ್ಕೊಂಡಿರೋದು. ಇಲ್ಲೇ ನಾವು ತಪ್ಪುತ್ತಾ ಇರೋದು. ನಾವು ದಾರಿ ತಪ್ಪುತ್ತಾ ಇರೋದು ಇಲ್ಲೇ. ಗಣೇಶನ ಮನೆಯಲ್ಲೇ ಪೂಜೆ ಮಾಡ್ಕೋಬೋದಲ್ಲ, ಬೀದಿಯಲ್ಲ ಯಾಕೆ ಇಡಬೇಕು? ಗಣೇಶನಲ್ಲಿ ಒಂದು ಸಂದೇಶ ಇದೆ, ಗಣೇಶನ ಆಕೃತಿಯಲ್ಲಿ ಒಂದು ಸಂದೇಶ ಇದೆ, ಗಣೇಶನ ರೂಪದಲ್ಲಿ ಒಂದು ಸಂದೇಶ ಇದೆ, ಗಣೇಶನ ಉತ್ಸವದಲ್ಲಿ ಒಂದು ಸಂದೇಶ ಇದೆ. ಇದನ್ನು ನಾವು ಅರ್ಥನೆ ಮಾಡ್ಕೊಳ್ಳಲ್ವಲ್ಲ? ಇನ್ನು ಮೇಲೆ ಮುಂದಿನ ವರ್ಷ ಗಣೇಶನಿಟ್ಟಾಗ ನಾನು ಇವತ್ತೇನು ಹೇಳಿದ್ದೀನೋ ಅದನ್ನು ನೀವು ನೋಡಬೇಕಲ್ಲಿ.
ಆ ಬೀದಿಯಲ್ಲಿ ಗಣೇಶನ್ನ ನಾವು ದೇವ್ರ ಮನೆಯಲ್ಲಿ ನೋಡ್ತೀವಿ, ಅದೆಲ್ಲ ಮುಖ್ಯ. ಬೀದಿಯಲ್ಲಿ ಗಣೇಶನ್ನ ಯಾವ ರೀತಿ ಇಡ್ತಾರೆ? ಪ್ರಮುಖ ಸ್ಥಳದಲ್ಲಿಡ್ತಾರೆ, ಎತ್ತರವಾದ ಸ್ಥಳದಲ್ಲಿಡ್ತಾರೆ, ಅಲಂಕಾರ ಮಾಡ್ತಾರೆ, ದೊಡ್ಡ ಗಣಪತಿಯನ್ನಿಡ್ತಾರೆ. ಯಾಕೆ ದೊಡ್ಡ ಗಣಪತಿಯನ್ನಿಡ್ತಾರೆ? ಚಿಕ್ಕ ಮೂರ್ತಿಯನ್ನು ಯಾಕಿಡಲ್ಲ? ನೋಡಿ, ಇದಕ್ಕೆ ಸಂಸ್ಕಾರ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಗೆ ಸಂಸ್ಕಾರ ಎಲ್ಲಿಂದ ಬರುತ್ತೆ? ಸಂಸ್ಕಾರ ಕಲಿಸೋರು ಯಾರು? ಸಂಸ್ಕಾರ ಕಲಿಸೋ ಜವಾಬ್ದಾರಿ ಯಾರ್ದು? ಪೋಷಕರದ, ಶಿಕ್ಷಕರದ, ಶಾಲೆದ, ಸಮಾಜದ, ಪರಿಸರದ, ಹಿರಿಯರದ್ದ? ಯಾರ್ದು ಜವಾಬ್ದಾರಿ? ಹೇಳಿ. ಪೇರೆಂಟ್ಸ್ ಅಂತ ಹೇಳಿದ್ರಲ್ಲ, ಯಾರು ಪೇರೆಂಟ್ಸ್ ಅಂತ ಹೇಳಿದ್ದು? ಅಲ್ಲ, ದಯಮಾಡಿ, ನನಗೆ ಹೆಮ್ಮೆ ಅನ್ನಿಸ್ತದೆ. ವೆರಿ ಗುಡ್. ನಿಮ್ಮ ಹೆಸರು? ರಾಜೇಶ್ ಅವ್ರಿಗೊಂದು ಚಪ್ಪಾಳೆ ಕೊಡಬೇಕು. ನೋಡಿ, ಈ ಸಮಾಜದಲ್ಲಿ ಸಂಸ್ಕಾರ ಬರಬೇಕು ಅಂದರೆ ಮೊದಲನೇ ಹೆಜ್ಜೆ, ಮೊದಲನೇ ಮೆಟ್ಟಿಲು ಪೋಷಕರು ಸರಿಯಾಗಿ ಸಂಸ್ಕಾರ ಕಲ್ತ್ಕೊಂಡಿದ್ರೆ ಅವ್ರು ಕಲಿಸಬೇಕಾಗಿಲ್ಲ, ಮಕ್ಕಳಿಗೆ ತಾನೇ ಬರ್ತದೆ. ಮಕ್ಕಳು ಹೇಳಿದ್ದನ್ನು ಮಾಡಲ್ಲ, ಮಾಡಿದ್ದನ್ನು ಮಾಡ್ತಾರೆ. ಅದಕ್ಕೋಸ್ಕರ ಒಂದನೇದು ಪೋಷಕರು ಜವಾಬ್ದಾರರು, ಎರಡನೇದು ಶಾಲೆನೂ ಜವಾಬ್ದಾರಿ, ಶಿಕ್ಷಕರು ಜವಾಬ್ದಾರರು, ಸಮಾಜನೂ ಜವಾಬ್ದಾರರು, ಪರಿಸರನೂ ಜವಾಬ್ದಾರರು, ಬದುಕು ಕೂಡ ಜವಾಬ್ದಾರಿ. ಅದಕ್ಕೋಸ್ಕರ ಮನುಷ್ಯ ಬದುಕುವಂಥ ಸಮಯದಲ್ಲಿ ಎಚ್ಚರಿಕೆಯಿಂದ ಬದುಕಬೇಕು, ತಾಳ್ಮೆಯಿಂದ ಕೇಳಬೇಕು, ಆಸಕ್ತಿಯಿಂದ ಕೇಳಬೇಕು, ಅರ್ಥ ಮಾಡ್ಕೋಬೇಕು ಅಂತ ಕೇಳಬೇಕು. ನಾನಿಲ್ಲಿ ಏನಕ್ಕೆ ಬಂದಿದ್ದೀನಿ ತಿಳ್ಕೊಂಡು ಕೇಳಿಸ್ಕೋಬೇಕು. ಗಣೇಶಂದು ಹೇಳಿದ್ನಲ್ಲ, ಗಣೇಶನ ದೊಡ್ಡ ವಿಗ್ರಹನ ಬೀದಿಯಲ್ಲಿ ದೊಡ್ಡದಾಗಿ ಅಲಂಕಾರ ಮಾಡಿ, ಲೈಟ್ಗಳು ಬಿಟ್ಟು, ಎಲ್ಲ ವಾದ್ಯಗಳನ್ನು ಮಾಡಿ, ಎಲ್ಲರೂ ಪೂಜೆ ಮಾಡಿ ಅಂತ ಕರೀತಾರೆ. ಮಕ್ಕಳನ್ನೆಲ್ಲ ಆಟ ಆಡಿ ಅಂತ ಕರೀತಾರೆ. ವಿಗ್ರಹದ ಮುಂದೆನೇ ಮಾಡ್ತಾರೆ. ಯಾಕೆ ಅಂದರೆ ಗಣೇಶನ ಕಿವಿ ಯಾವ ಗಾತ್ರ ಇದೆ? ದೊಡ್ಡ ಗಾತ್ರ ಇದೆಯಲ್ವಾ? ಏನದರ ಅರ್ಥ? ಕೇಳೋದನ್ನು ಜಾಸ್ತಿ ಮಾಡಿ ಅನ್ನೋ ಸಂದೇಶ. ನೀವು ಕೇಳೋದನ್ನು ಜಾಸ್ತಿ ಮಾಡಿ. ಗಣೇಶನ ಕಣ್ಣು ಯಾವ ಗಾತ್ರ ಇರುತ್ತೆ? ಚಿಕ್ಕದಾಗಿರುತ್ತೆ. ತೀಕ್ಷ್ಣವಾಗಿ ನೋಡು ಅಂತ. ಗಣೇಶನ ಮುಖ ಯಾವ ರೀತಿ ಇರುತ್ತೆ? ಆನೆ ಸೊಂಡಲು. ಅಂದರೆ ಮನುಷ್ಯನ ದೇಹಕ್ಕೆ ಆನೆಯ ಸೊಂಡಲು ಇಟ್ಟಿದ್ದಾರಲ್ಲ, ಮನುಷ್ಯ ಆನೆ ರೂಪ ವಿಕೃತಿ ಆದರೂ ಕೂಡ ಪ್ರಥಮ ಪ್ರಾಶಸ್ತ್ಯವನ್ನು ಕೊಟ್ಟಂಥ ದೇವರು. ಆದರೆ ಭೇದ ಭಾವ ಇಲ್ಲದೆ, ಆಕಾರ ಇಲ್ಲದೆ ಇದ್ರೂ ಕೂಡ, ಸೌಂದರ್ಯ ಇಲ್ಲದೆ ಇದ್ರೂ ಕೂಡ, ರೂಪ ಇಲ್ಲದೆ ಇದ್ರೂ ಕೂಡ ಭಯ ಭಕ್ತಿಯಿಂದ ನೋಡು, ಗೌರವ ಕೊಡು ಅನ್ನೋ ಒಂದು ಸಂದೇಶ. ಇವೆಲ್ಲ ಅರ್ಥ ಮಾಡ್ಕೋಬೇಕು ನಾವು. ಮತ್ತೆ ಶಿವ ಇರ್ತಾನೆ, ಪಾರ್ವತಿ ಇರ್ತಾಳೆ, ಗಣೇಶ ಇರ್ತಾನೆ, ಸುಬ್ರಹ್ಮಣ್ಯ ಇರ್ತಾನೆ. ಈ ಮೂರು ದೇವರುಗಳ ವಾಹನಗಳು ಯಾವುವು? ಗಣೇಶನ ವಾಹನ ಯಾವುದು? ಸುಬ್ರಹ್ಮಣ್ಯನ ವಾಹನ ಯಾವುದು? ಆಯ್ತು. ಸುಬ್ರಹ್ಮಣ್ಯನ ವಾಹನ ಯಾವುದು? ನವಿಲು. ಶಿವನ ವಾಹನ ಯಾವುದು? ಪಾರ್ವತಿಯ ವಾಹನ ಯಾವುದು? ಒಂದಕ್ಕೊಂದು ಸ್ನೇಹ ಇದೆಯಾ? ಸ್ನೇಹ ಇಲ್ಲ. ಒಂದಕ್ಕೊಂದು ವಿರುದ್ಧ. ಇವೆಲ್ಲವನ್ನ ಸಹಿಸಿಕೊಂಡು ಕುಂತಿರುವಂಥ ಶಿವ, ಪಾರ್ವತಿ, ವಿಘ್ನೇಶ್ವರ, ಇದನ್ನು ನೋಡಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕೋಸ್ಕರ ನನಗೆ ಗೊತ್ತಿದೆ, ಮಕ್ಕಳು ನೀವೆಲ್ಲ 12 ಗಂಟೆಗೆ ಬಂದಿದ್ದೀರಿ ಅಂತ ಗೊತ್ತಾಯಿತು. ಮತ್ತು ಮನೆಗೆ ಹೋಗಬೇಕು ಅಂತಲೇ ಇರ್ತದೆ. ಇವತ್ತು ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲರೂ ಸಂಗಮ ಆಗಿರೋವಂಥದ್ದು, ತ್ರಿವೇಣಿ ಸಂಗಮ ಆಗಿರೋವಂಥದ್ದು ತುಂಬ ಪವಿತ್ರವಾದ ಸಮಯ, ಸ್ಥಳ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ಸಮಯಾಕಾಶದಿಂದ
ನಾನು ಮಾತಾಡೋದಕ್ಕೆ ವಿರಾಮ ಕೊಡ್ತೀನಿ. ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡು ನಾನು ಸುರೇಶ್ ಅವ್ರ ಬಗ್ಗೆ ಒಂದೇ ನಿಮಿಷ ಮಾತಾಡಬೇಕಾಗಿತ್ತು. ಸುರೇಶ್ ಅವ್ರಿಗೆ, ಈ ಸುರೇಶ್ ಅವರು ಒಂದು ರೀತಿ ಬೆಂಕಿ ಚೆಂಡಿದ್ದಾಗೆ, ನೋಡೋದಕ್ಕೆ ಭಾಳ ಸೌಮ್ಯ ಮೂರ್ತಿ ಅಂತ ಕಾಣ್ತಾರೆ. ಆದರೆ ಅವರ ಚಿಂತನೆ, ಅವರ ಒಂದು ಶ್ರದ್ಧೆ, ಅವರ ಛಲ, ಅವರ ಗುರಿ ಇದೆಯಲ್ಲ, ಆಳವಾದದ್ದು, ಅಗಲವಾದದ್ದು. ಅಂತಹ ವಿಶೇಷ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ನಮಗೆ ಸ್ನೇಹಿತ ಅನ್ನೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ. ಅದಕ್ಕೋಸ್ಕರ 400 ಶಾಲೆಗಳನ್ನು ಒಟ್ಟಿಗೆ ಕೂಡಿಸುವಂಥದ್ದು, 2000 ಶಿಕ್ಷಕರನ್ನು ಒಟ್ಟಿಗೆ ಕೂಡಿಸುವಂಥದ್ದು, ಸಾವಿರಾರು ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಕೂಡಿಸುವಂಥದ್ದು, ಇಂಥ ಸ್ಥಳದಲ್ಲಿ ಇಂಥ ಗಣ್ಯರನ್ನು ಕರೆಸಿ ಒಂದು ಸಭೆಯನ್ನು ಮಾಡಿ ಶಿಕ್ಷಕರಿಗೆ ಜವಾಬ್ದಾರಿ ಹೊರಿಸೋ ಮೂಲಕ ಸನ್ಮಾನ ಮಾಡ್ತಾ ಇದ್ದಾರಲ್ಲ, ಸುರೇಶ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಮತ್ತು ಅವರ ಎಲ್ಲ ತಂಡದವರಿಗೂ ಸಹ, ಎಲ್ಲ ಪದಾಧಿಕಾರಿಗಳಿಗೂ ಸಹ, ಎಲ್ಲ ಶಿಕ್ಷಕರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ, ಎಲ್ಲ ಗಣ್ಯರಿಗೂ 100 ನಮನ ತಿಳಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಶಿಸ್ತಿನ ಪಾಠವನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿಸಿಕೊಂಡಂತಹ ಶ್ರೀ ರಾಮ್ ಕೆ ಹನುಮಂತಯ್ಯ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಲವು ಹಿತನುಡಿಗಳನ್ನು ನುಡಿಬೇಕಾಗಿ ವಿನಂತಿ. ಖಂಡಿತ ಹೆದರಬೇಡಿ, ನಾನೇನು ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ನನಗೆ ಗೊತ್ತು, ನೋಡ್ತಾ ಇದ್ನಲ್ಲ ಎಲ್ಲರ ಮುಖ ಹೇಗಿದೆ ಅಂತೆಲ್ಲ ನೋಡ್ತಾ ಇದ್ದೆ ನಾನು. ಈ ಒಂದು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಗುರುನಮನ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಗಳ ಒಕ್ಕೂಟದ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ವಿಧಾನ ಪರಿಷತ್ ಸದಸ್ಯರ ಸನ್ಮಾನ್ಯ ಎಚ್.ಎಂ. ರಮೇಶ್ ಗೌಡ್ರೆ, ಮತ್ತೊಬ್ಬರು ಸಾಹಿತಿಗಳು, ಕವಿಗಳಾದ ಡಾಕ್ಟರ್ ಸತ್ಯಮಂಗಲ ಮಹಾದೇವ್ ಅವರೇ, ಮತ್ತೊಬ್ಬರು ನಿವೃತ್ತ ಸಂಚಾರ ನಿರೀಕ್ಷಕರು ಹಾಗೂ ಸಾಹಿತಿಗಳಾದಂಥ ಸನ್ಮಾನ್ಯ ರಾಮ್ ಕೆ ಹನುಮಂತಯ್ಯನವರೇ, ಈ ಒಂದು ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ವಿ ಸುರೇಶ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಂಥ ಡಾಕ್ಟರ್ R.B. ಬೀರೇಗೌಡ್ರೆ, ಈ ಒಂದು ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಿ ಲಿಂಗರಾಜ್ ಅವರೇ, ಮತ್ತೊಬ್ಬರು ಶ್ರೀಮತಿ ಸುಮಾ ರಮೇಶ್ ಅವರೇ, ಖಜಾಂಚಿಗಳಂಥ B.M. ರಮೇಶ್ ಅವರೇ, ಡಾಕ್ಟರ್ ಸುಹಾಸ್ ಸುಬ್ರಾಜ್ ಅವರೇ, ಪ್ರಶಾಂತ್ ಅವರೇ, ನಮ್ಮ ಪಾಪೇಗೌಡ್ರೆ, ಈ ಒಂದು ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಆಡಳಿತ ಮಂಡಳಿಯ ಗೌರವಾನ್ವಿತ ಪದಾಧಿಕಾರಿಗಳೇ, ಮತ್ತು ಎಲ್ಲ ನನ್ನ ಶಿಕ್ಷಕಿ ಬಂಧುಗಳ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲ ಈ ಒಂದು ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ನಾನು ಬಯಸ್ತಾ ಇದ್ದೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಹ್ಯಾಪಿ ಟೀಚರ್ಸ್ ಡೇ. 5ನೇ ತಾರೀಕು ಮಾಡೋ ಅಂಥದ್ದನ್ನು ನಮಗೆ ಸಂದರ್ಭಕ್ಕೆ ತಕ್ಕಂತೆ ಸಮಯಾವಕಾಶ ಮಾಡಿಕೊಂಡು ಇವತ್ತು ನಮ್ಮ ಸಂಘಟನೆ ಮಾಡಿದೆ. ಅದಕ್ಕಾಗಿ ಇವತ್ತು ಒಂದಷ್ಟು 100 ಜನನ ಅಥವಾ 110 ಜನ 120 ಜನ ಸನ್ಮಾನವನ್ನು ಮಾಡ್ತಾವ್ರೆ. ಆದರೆ ಒಂದು ಸತ್ಯ ಏನಪ್ಪ ಅಂತಂದರೆ, ಇವರಷ್ಟೇ ಬೆಸ್ಟ್ ಟೀಚರ್ಸ್ ಅಲ್ಲ, ನೀವೆಲ್ಲರೂ ಬೆಸ್ಟ್ ಟೀಚರ್ಸೇ, ಎಲ್ಲರೂ ಬೆಸ್ಟ್ ಟೀಚರ್ಸೇ. ಯಾಕೆ ಹೇಳ್ತೀನಿ ಇದು ಅಂತಂದರೆ, ಇವತ್ತು ಅವರು ಸಿಕ್ಕಿದೆ, ನೆಕ್ಸ್ಟ್ ಇಯರ್ ಇನ್ನಷ್ಟು ಜನ ಸಿಗುತ್ತೆ, ಅದು ನೆಕ್ಸ್ಟ್ ಇನ್ನಷ್ಟು ಜನ ಸಿಗುತ್ತೆ. ಎಲ್ಲರೂ ಬೆಸ್ಟ್ ಟೀಚರ್ಸೇ. ನಂದು 35% ನಂದು 35% ಕನ್ನಡ ಮೀಡಿಯಮ್ಮು. ನಾನು ಅಪ್ ಟು 7th ಸ್ಟ್ಯಾಂಡರ್ಡ್ 3ರಲ್ಲಿ ಓದಿದೆ. ಇಂಗ್ಲೀಷ್ ಟೀಚರ್ ಇರಲಿಲ್ಲ, ಹಿಂದಿ ಟೀಚರ್ ಇರಲಿಲ್ಲ ನಮ್ಮಲ್ಲಿ. 8ನೇ ಕ್ಲಾಸಿಂದ ABCD ಕಲ್ತದ್ದು ನಾವು. ಯಾಕಿದು ಹೇಳ್ತೀನಿ ಅಂತಂದರೆ, ನಾವೆಲ್ಲರೂ ಎಲ್ಲೋ ಒಂದು ಕಡೆ ಮಾರ್ಕ್ಸಿಂದ ಓಡ್ತಾಯಿದ್ದೀವಿ. ಮಾರ್ಕ್ಸಿಂದ ಅದಲ್ಲ. ವ್ಯಕ್ತಿತ್ವವನ್ನು ಕಟ್ಕೊಡ್ಲಿಲ್ಲ ಅಂತಂದರೆ ಅದು ಶಿಕ್ಷಣನೇ ಅಲ್ಲ. ಇವತ್ತಿನೆಲ್ಲ ಓಡ್ತಾಯಿದ್ದೀವಿ ಕುದುರೆ ಮೇಲೆ ಕುದುರೆ. ಅದಕ್ಕೆ ರಿಸಲ್ಟ್ ಏನು ಬರ್ತಾಯಿದೆ? ರಿಸಲ್ಟ್ ಏನು? ಡೈವರ್ಸ್ಗಳು, ಪೇರೆಂಟ್ಸ್ಗಳನ್ನ ಜಾಸ್ತಿ ಓದ್ತಾನೆ ಬೇಗ ಬಿಟ್ಬಿಡ್ತಾನೆ. ಪೇರೆಂಟ್ಸ್ಗಳ ಯಾರು ಜಾಸ್ತಿ ಅಚೀವ್ಮೆಂಟ್ ಮಾಡ್ತಾನೆ ಅವ್ನು ಬೇಗ ಬಿಟ್ಬಿಡ್ತಾನೆ. ಅಕ್ಕ ತಂಗಿರ ಅಣ್ಣ ತಮ್ಮರು ತಂದೆ ತಾಯಿ ಎಲ್ಲರೂ ಬಿಟ್ಬಿಡ್ತಾನೆ. ಸ್ಯಾಡಿಸ್ಟಿಕ್ ನೇಚರು. ಪೇರೆಂಟ್ಸ್ ಏನು ಮಾಡ್ತಾವ್ರೆ ಅಂತಂದರೆ, ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ದೇ ಎಲ್ಲವೂ ಕೂಡ ಟೀಚರ್ಗಳ ಮೇಲೆ ಹಾಕ್ಬಿಡ್ತಾ ಇದ್ದಾರೆ. ಟೀಚರ್ಗಳು ಮಾಡೋಕ್ಕಾಗಲ್ಲ. ಇವತ್ತು ಟೀಚರ್ಸ್ ವೃತ್ತಿ ಹೆಂಗಿದೆ ಅಂತಂದರೆ, ಹಿಂದೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಮೈಸೂರಲ್ಲಿ ಇದರಲ್ಲಿ
ಟ್ರಾನ್ಸ್ಫರ್ ಆದ ಕಲ್ಕಟ್ಟ ಯೂನಿವರ್ಸಿಟಿಗೆ ಸಾರೋಟದಲ್ಲಿ ಕರ್ಕೊಂಡು ಮೆರವಣಿಗೆ ಮಾಡ್ತಿದ್ರಂತೆ ಕುದುರೆ ಕಟ್ಕೊಂಡು. ಹುಡುಗರೆಲ್ಲ ತೀರ್ಮಾನ ಮಾಡಿಬಿಟ್ಟು ಕುದುರೆ ಬೇಡ ನಾವೇ ಎಳೆಯೋಣ ಅಂಥೇಳಿ ಎಲ್ಲ ಬೀದಿಯೆಲ್ಲ ಮೆರವಣಿಗೆ ಮಾಡ್ಕೊಂಡು ತಗೊಂಡೋಗಿ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಹತ್ತಿಸಿದ್ದಾರೆ. ಇವತ್ತೇನ ಟೀಚರ್ಗಳು ಕುಂಡಿಸ್ಬಿಟ್ಟು ಎಳಿರಪ್ಪ ಅದು ಹುಡುಗರು ಬಿಟ್ರೆ ಕೆರೆಗೆ ನುಗ್ಬಿಡ್ತಾರೆ ತಗೊಂಡೋಗಿ. ಆ ಥರ ವ್ಯವಸ್ಥೆ ಇವತ್ತು ಸೃಷ್ಟಿಯಾಗಿದೆ. ಇವತ್ತು ಯಾರೋ ಪೇರೆಂಟ್ ಮಕ್ಕಳಾಗಿಲ್ಲ, ಮೊಬೈಲ್ ಮಕ್ಕಳಾಗವೆ. ಮೊಬೈಲ್ ಮಕ್ಕಳು ಇಲ್ಲದೇ ಇರೋಂಥ ಕಾನೂನುಗಳು ಸರ್ಕಾರಗಳಲ್ಲಿ ಇಲ್ಲದೇ ಇರೋಂಥ ಕಾನೂನುಗಳು. ಇವತ್ತು ನಾವೆಲ್ಲ, ನಾನು ಒಬ್ಬ ಶಾಲೆ ನಡೆಸ್ತೀನಿ, ನಂದು ಇದೆ, ಎಲ್ಲ ಸೇರಿ ಶಾಲೆನ ಮಾಡಿದ್ರು ಇವರೆಲ್ಲ ಸೇರಿ ನಿಮ್ಮದೊಂದು ಇರಬೇಕು ಅಂತೇಳಿ. ಆಯಿತಾ? ನಮಗೆಲ್ಲ ಒಳ್ಳೆ ಹೆಸರು ಬರೋದು ಅದು ಹೆಂಗೆ ಬರ್ತದೆ? ನಾವೆಲ್ಲ ಬಂಡವಾಳ ಹಾಕಿರ್ಬೋದು, ಬಿಲ್ಡಿಂಗ್ ಕಟ್ಟಿರ್ಬೋದು. ಯಾರ ಶ್ರಮದಿಂದ ಬರ್ತದೆ ಒಳ್ಳೆಯ ಹೆಸರು? ಯಾರ ಶ್ರಮದಿಂದ ಒಳ್ಳೆ ರಿಸಲ್ಟ್ ಬರ್ತದೆ? ಟೀಚರ್ಗಳಿಂದ. ಆದರೆ ಟೀಚರ್ಗಳು ಇವತ್ತು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ? ಒಂದು ಏಟು ಹೊಡೆಯೋಂಗಿಲ್ಲ, ಒಂದು ಬೈಗಳ ಬೈಯೋಂಗಿಲ್ಲ. ಆ ಟೀಚರ್ ಮ್ಯಾನೇಜ್ಮೆಂಟ್ಗಳು ಬಸ್ಸು ಈಚೆ ಬಂದರೆ ಶೆಡ್ಡಿಂದ ಅದು ಒಳಗಡೆ ಹೋಗಿ ನಿಲ್ಲಿಸೋ ತನಕ ಅವ್ರಿಗೂ ನೆಮ್ಮದಿ ಇಲ್ಲ. ಒಂದು ಚೂರು ವ್ಯತ್ಯಾಸ ಆದರೆ ಎಲ್ಲವೂ ಕೂಡ ಒಂದು ರೀತಿ ಗೊಂದಲ ಗೂಡಾಗ್ಬಿಟ್ಟದೆ. ಗೂಡಾಗಿದೆ. ಅಷ್ಟು ಸುಲಭ ಅಲ್ಲ ಇವರು ಟೀಚರ್ಗಳ ವೃತ್ತಿ. ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಬಹಳ ಕಠಿಣವಾದಂಥ ಇವತ್ತು ಕೆಲಸ. ಯಾಕಂತಂದರೆ ಮಕ್ಕಳು ಅತ್ಯಂತ ಸೂಕ್ಷ್ಮ. ಯಾಕೆ ಅಂತಂದರೆ ಒಂದೋ ಎರಡೋ ಮಕ್ಕಳಿರ್ತವೆ. ಆ ಪೇರೆಂಟ್ಸು ಯಾರ ಜೊತೆಲೂ ಬೆರೆಯಕ್ಕೆ ಬಿಡಲ್ಲ ಮಕ್ಕಳನ್ನ. ಯಾರ ಜೊತೆಗೂ ಬೆರೆಯಕ್ಕೆ ಬಿಡಲ್ಲ. ತರಕಾರಿ ತರಕ್ಕೆ ಹೋದರೆ ಬೀಗ ಹಾಕೊಂಡೈತೆ ಒಳಗೆ ಸೇರಿಸ್ಬಿಟ್ಟು, ಪಿಕ್ಚರ್ಗೆ ಹೋದರೆ ಒಳಗೆ ಸೇರಿಸಿ ಬೀಗ ಹಾಕ್ಬಿಟ್ಟು ಹೊಂಟೈತಾರೆ. ಅವ್ರ ಅಕ್ಕ ತಂಗಿ ಅಣ್ಣ ಯಾರ ಜೊತೆಗೂ ಬಿಡಲ್ಲ. ಏನೋ ಹಿಂಗೋ ಸೇರಿದ್ರೆ ಸ್ಕೂಲಲ್ಲಿ ಅಷ್ಟೇ ಸೇರಬೇಕು. ಹೆಂಗೆ ಮಕ್ಕಳನ್ನು ತಿದ್ದಲಿಕ್ಕಾಗುತ್ತೆ? ಕೊನೆಗೆ ಯಾವ ರೀತಿ ಕಾನೂನು ಬಂದಿದೆ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಬಂತೆ, 30 ಸೆಕೆಂಡ್ ನೋಡೋಕ್ಕಿಲ್ಲ ಅಂತೆ. 30 ಸೆಕೆಂಡ್ ಹುಡುಗ ನೋಡೋಂಗಿಲ್ಲ ಮಕ್ಕಳನ್ನ. ಹೆಂಗೆ ಹೇಳ್ಕೊಡ್ತೀರಿ? ಹೆಂಗೆ 100% ರಿಸಲ್ಟ್ ತರ್ತೀರಿ? ಹೆಂಗೆ ಮಾರ್ಕ್ಸ್ ಮಾಡ್ತೀರಿ? ಸಾಧ್ಯವಾ? ಒಂದು ಸೆಕ್ಷನ್ ಇರ್ತಾರೆ, ಯಾಕೆ 100% ಎಲ್ಲರೂ ತೆಗೀದಿಲ್ಲ? ಯಾಕೆ ತೆಗೀದಿಲ್ಲ? ಇದೆಲ್ಲ IQ ಅನ್ನುವಂಥದ್ದು ಇದೆಯಲ್ಲ, ಎಲ್ರಿಗೂ ಇರೋದಿಲ್ಲ. ಗ್ರಹಿಕೆ ಶಕ್ತಿ, ಜ್ಞಾಪಕ ಶಕ್ತಿ ಎಲ್ರಿಗೂ ಇರೋಕ್ಕೆ ಸಾಧ್ಯ ಇಲ್ಲ ಒಂದೇ ರೀತಿಯಲ್ಲಿ. ಹಂಗಂತೇಳಿ ಕಡಿಮೆ ಮಾರ್ಕ್ಸ್ ತಗೊಂಡ್ರಲ್ಲ ಕೆಟ್ಟ ಹುಡುಗ್ರಾ? ಕೆಟ್ಟ ಮಕ್ಕಳಾ? ಒಳ್ಳೆ ಮಕ್ಕಳು ಮಾಡಬೇಕಾದಂಥ ಜವಾಬ್ದಾರಿ, ಬೆಳೆಸ್ಬೇಕಾದ ಜವಾಬ್ದಾರಿ ಪೇರೆಂಟ್ಸು ಮತ್ತು ಟೀಚರ್ಸು, ಈ ಸಮಾಜದ್ದು ಎಲ್ರದೂ. ಆದ್ರೇನಪ್ಪ ಇವತ್ತು ಒಂದರ ಪೇರೆಂಟ್ಸು ತಗೊಂಡು ಸ್ಕೂಲಿಗೆ ಸೇರಿಸ್ಬಿಟ್ರೆ ಮುಗ್ದಾಯ್ತು. ಆ ಮೇಸ್ಟ್ ಟೀಚರ್ಗಳು ಕಲ್ಸ್ಕೊತಾರೆ, ಮ್ಯಾನೇಜ್ಮೆಂಟ್ ನೋಡ್ಕೊತದೆ. ಎರಡೇ, ಬೇರೆ ಇನ್ನೇನೂ ಇಲ್ಲ. ನಿಜನ ಸುಳ್ಳ? ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಮೊಬೈಲು ಎಂಥದ್ದು ಅಂದರೆ, ಆ ಮಕ್ಕಳಿಗೆ ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ, ಈ ಮಕ್ಕಳಿಗೆ ಏನೂ ಗೊತ್ತಿಲ್ಲ, ಇದು ಮಾತಾಡೋದು ಹೆಂಗಪ್ಪ ಅಂತ. ಅಪ್ಪ ಆದವನು ನನ್ನ ಮಗನಿಗೆ ಹೆಂಗೆ ಮಾತಾಡೋದು 8 ವರ್ಷ 9 ವರ್ಷ ಅಂತ. ತಾಯಿ ಆದವಳು ನಮ್ಮ ಮಗುದು ಹೆಂಗೆ ಮಾತಾಡೋದು 7 ವರ್ಷ 8 ವರ್ಷ ಅಂತ. ನಮಗೆ ಗೊತ್ತೇ ಇಲ್ಲದೆ ಇರೋದೆಲ್ಲ ಆ ಮಕ್ಕಳಿಗೆ ಗೊತ್ತು. ನಮಗೆ ಸಿಗದೇ ಇರೋದೆಲ್ಲ ಆ ಮಕ್ಕಳಿಗೆ ಸಿಗ್ತದೆ ಮೊಬೈಲಲ್ಲಿ. ನಮಗೆ ಆಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ಆಪ್ರೇಟ್ ಮಾಡ್ತೇವೆ ಮೊಬೈಲ್ನ. ಇವತ್ತೇನಾಗದೆ, ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತೆ. ನಿಜಾನ ಸುಳ್ಳ? ಮೊಬೈಲ್ ಬಿಡಿ ಪುಸ್ತಕ ಹಿಡಿ. ಇಂಥ ನಡುವೆ ಎಲ್ಲವೂ ಇಟ್ಕೊಂಡು ಕಲ್ಸೋದು ಹೆಂಗೆ? ಹಿಡ್ದಿಟ್ಕೊಳ್ಳೋದು ಹೆಂಗೆ ಮಕ್ಕಳನ್ನ? ಆಮೇಲೆ ಯಾರ ಮಗು ಒಂದು ಪೆನ್ಸಿಲಲ್ಲಿ ಚುಚ್ಚಿಬಿಡ್ತು, ಒಂದು ಏಟು ಪಕ್ಕದ ಮಗು ಹೊಡೆದ್ಬಿಡ್ತು, ತಗೊಳ್ಳಿ ರಬರಪ್ಪ ಬಂದರು ಅಂದ್ಕೊಳ್ಳಿ. ಏನು ರೀ ಮಾಡೋದು ಮೇಸ್ಟ್ರು ಟೀಚರ್ಗಳು? ಮ್ಯಾನೇಜ್ಮೆಂಟ್ ಏನು ರೀ ಮಾಡೋಕ್ಕಾಗುತ್ತೆ? ಟಾಯ್ಲೆಟ್ಗೆ ಹೋದ್ರು, ನೀರು ಕುಡಿಯೋಕೆ ಹೋಯ್ತು, ಕೈ ತೊಳೆಯೋಕೆ ಹೋಯ್ತು, ನೀರು ಹಚ್ಬಿಟ್ರು, ಬಂದರು ಅಂದ್ಕೊಳ್ಳಿ ಪೇರೆಂಟ್ಸ್. ಏನು ರೀ ಮಾಡ್ಬೇಕು ಟೀಚರ್ಗಳು? ಮ್ಯಾನೇಜ್ಮೆಂಟ್ ಏನು ಮಾಡ್ಬೇಕ್ರಿ? ಯಾವ ರೀತಿ ಆಗದೆ ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ನಾವು ಮಕ್ಕಳನ್ನು ಸರಿಯಾಗಿ ಬೆರೆಯೋಕ್ಕೆ ಬಿಡ್ತಿರ್ಲಿಲ್ಲ. ನಾವೆಲ್ಲ ಹೊಡೆದಾಟ ಮಾಡ್ತಿರ್ಲಿಲ್ವ? ಜಗಳ ಮಾಡ್ಕೊತಿರ್ಲಿಲ್ವಾ ಸ್ಕೂಲಲ್ಲಿ? ಯಾವ ಪೇರೆಂಟ್ಸ್ ಯಾರನ್ನೂ ಕೇಳ್ತಿರ್ಲಿಲ್ಲ. ಮೇಷ್ಟ್ರುಗಳೇ ಹೊಡೆಯೋರು. ಕನಿಷ್ಠ ವಾರಕ್ಕೊಂದು ದಿವಸ ಅಂತೂ ತಿಂದವ ನಾವು ಮೇಷ್ಟ್ರುಗಳಿಂದ. ನಮ್ಮ ಮನೆಗಳಲ್ಲಿ ಹೇಳಿದ್ರೆ ಮತ್ತೆ ಮುಂದೆ 8 ದಿವಸಕ್ಕೆ ಬಂದ್ಬಿಟ್ಟು ಮೇಷ್ಟ್ರೆ ಇನ್ನೊಂದು 12 ಹೊಡೆದ್ಬಿಡು ಅನ್ನೋರು. ಇವತ್ತು ಎಲ್ರಿ ಇದೆ ಅದು? ಇವತ್ತು ಎಲ್ಲಿದೆ?
ಹೆಂಗಾಗಿದೆ ಅಂದರೆ ಮೇಷ್ಟ್ರನ್ನೇನು ಮಾಡಬೇಡಿ ಎದುರಿಸ್ಬೇಡಿ ಅಂತ ಹೇಳ್ಬಿಟ್ಟು ಇವತ್ತು ಪೇರೆಂಟ್ಸ್ ಎದುರ್ಸೋಕ್ಕಾಯ್ತಾ ಇಲ್ಲ, ಟೀಚರ್ಸ್ ಎದುರ್ಸೋಕ್ಕಾಯ್ತಾ ಇಲ್ಲ, ಬೆಳೆದಂಥ ಮಕ್ಕಳನ್ನ ಪೊಲೀಸ್ನವರು ಎದುರ್ಸೋಕ್ಕಾಯ್ತಾ ಇಲ್ಲ ಅವ್ರನ್ನ. ಸ್ಯಾಡಿಸ್ಟಿಕ್ ನೇಚರು ನೋಡಿ. ನೀವೆಲ್ಲ ನೋಡಿ, ಭಾಳ ಚೆನ್ನಾಗಿ ಓದ್ತಾನೆ ಅಂತಂದರೆ ಅವನು ಯಾರ ಜೊತೆನೂ ಸೇರೋದಿಲ್ಲ, ಯಾರ ಜೊತೆನೂ ಸೇರೋದಿಲ್ಲ. ಅವ್ನು ಯಾಕೆ ಗೊತ್ತಿಲ್ಲ ಪಾಪ, ಅವನು ತಪ್ಪಲ್ಲ ಅದು, ನಾವು ಯಾರ ಜೊತೆಗೂ ಬಿಟ್ಟಿಲ್ಲ. ಕೊನೆಗೆ ಹೆಂಡತಿ ಜೊತೆನೇ ಸೇರೋದಿಲ್ಲ ಅವನು, ಅಥವಾ ಅವಳ ಗಂಡ ಜೊತೆನೇ ಸೇರೋದಿಲ್ಲ. ಏನು ರೀ ವ್ಯವಸ್ಥೆ ಇದು? ನಾನೆಲ್ಲವೂ ಹೇಳ್ತಾ ಇರೋದು ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ ನಾನು. ಕೊನೆಗೆ ಎಲ್ಲಿವರೆಗೆ ನಾನೊಂದು IAS ಮಾಡಿದೆ, ಒಳ್ಳೆ ರ್ಯಾಂಕು. ಫಸ್ಟ್ ನಾನು ಅವ್ರನ್ನ ತ್ಯಾಗ ಮಾಡೋದೆ ತಂದೆ ತಾಯಿದಿರನ್ನ, ಅಕ್ಕ ತಂಗಿದಿರ, ಅಣ್ಣ ತಮ್ಮದಿರನ್ನ, ಒಬ್ಬರೂ ಸೇರಿಸೋದಿಲ್ಲ. ಇದ ಸಮಾಜ? ಇದು ಬೇಕಾ ರ್ಯಾಂಕಿಂಗು? ಅದೇ 35%, 40%, 50% ತಗೋತಾರಲ್ಲ ನೋಡಿ ಅವ್ರ ಆಟಗಳನ್ನ, ಜೀವನನೆಲ್ಲನೂ ಕೂಡ ಅರ್ದು ಕುಡಿದು ಖುಷಿಯಾಗಿ ಮೇಂಟೈನ್ ಮಾಡ್ಕೊಂಡೋಯ್ತಾರೆ. ನಾವೆಲ್ಲ ಪಾಲಿಟಿಷಿಯನ್ಸ್, ರಾಜಕಾರಣ, ನಾವೆಲ್ಲ ಅಧಿಕಾರ ಇದೆ, ಒಂದು ಅಧಿಕಾರ IAS IPS ಅಥವಾ ಏನೋ ಆಗ್ತೀವಿ ನಾವೆಲ್ಲ ಯಾರಿಗೋಸ್ಕರ ಇರಬೇಕು? ಯಾರಿಗೋಸ್ಕರ ಇರಬೇಕು? ನಾವು ಈ ಸಮಾಜಕ್ಕೋಸ್ಕರ ಇರಬೇಕು. ನಮ್ಮ ಮುಂದೆ ಬಂದಂಥ ಸಮಸ್ಯೆನ ಬಗೆಹರಿಸ್ಬೇಕು, ಜನಗಳಿಗೆ, ಸಮಾಜಕ್ಕೆ ಸಹಾಯ ಸಹಕಾರ ನಮ್ಮ ಕೈಲಿ ಏನಾಗತ್ತೆ ಕಾನೂನು ಇರ್ತಕ್ಕಂಥ ಎಲ್ಲನೂ ಕೂಡ ಕೊಡಬೇಕು. ಜಾಸ್ತಿ ರ್ಯಾಂಕ್ ಬಂದವನೇ ಅಂದರೆ ಕೊಯ್ರಿ ಮಾಸ್ಟ್ರು ಅಂತ ಅವನು. ಇವಾಗ ಶಾಲೆಗಳು ನಡ್ಸೋಕ್ಕಾಯ್ತಾ ಇದೆಯಾ? ಅವನು ಯಾವ ಮುಟ್ಟ ಆರ್ಡ್ರ್ ಮಾಡ್ತಾವೆ. ನನ್ನ ಮನೆ ಹೇಳ್ದೆ ನಾನು, ಅವನ್ನೆಲ್ಲ ಹಿಡ್ಕೋಬೇಕಲ್ಲ ಅಂತ. ಬಿಲ್ಡಿಂಗು ಸೇಫ್ಟಿ ಸರ್ಟಿಫಿಕೇಟ್, ಬಿಲ್ಡಿಂಗ್ ಸೇಫ್ಟಿ 100 ವರ್ಷ ಬದುಕ್ತದೆ, ಅದು 1 ವರ್ಷಕ್ಕೆ ಕೊಡ್ತಾನೆ. ಏನು ರೀ ಮಾಡ್ಬೇಕು ಇವ್ರಿಗೆ? ಹಾಂ, ಯಾಕೆ ಇದು ಹೇಳ್ತೀನಿ ಅಂದರೆ, ಫೈರ್ದು ಇರ್ಬೋದು, ಇನ್ನೊಂದು ಇರ್ಬೋದು, ಯಾವುದೇ ಇರ್ಬೋದು, ಈ ವ್ಯವಸ್ಥೆನಲ್ಲಿ ಶೋಷಣೆ ಅನ್ನುವಂಥದ್ದು ಹಿಂದೆ ನಡೀತಿತ್ತಲ್ಲ, ಅದಕ್ಕಿಂತ 100ರಷ್ಟು ಜಾಸ್ತಿ ಆಗಿದೆ, 100ರಷ್ಟು ಜಾಸ್ತಿ ಆಗಿದೆ. ನನಗೆ ಅಧಿಕಾರ ಸಿಗೋ ತನಕ ನಾನು ಪ್ರಾಮಾಣಿಕ ದಕ್ಷ ಹೋರಾಟಗಾರ. ಅಧಿಕಾರ ಸಿಕ್ಕ ತಕ್ಷಣ ಅತ್ಯಂತ ಕಡು ಭ್ರಷ್ಟ, ಅತ್ಯಂತ ಕಡು ಸ್ಯಾಡಿಸ್ಟಿಕ್ ನೇಚರು. ಈ ಥರ ವ್ಯವಸ್ಥೆನ ನಾನು ಹತ್ತಿರದಲ್ಲಿ ನೋಡ್ತಾ ಇದ್ದೀನಿ ನಾನು. ಏನಪ್ಪ ಇದು ಹಿಂಗೂ ಉಂಟಾ ಅಂತ. ಅದಕ್ಕೆ ಇವತ್ತು ನೀವು ಟೀಚರ್ಗಳು ಎಷ್ಟೇ ಕಷ್ಟ ಆದರೂ ನಿಮಗೆ ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ಟೈಮನ್ನು ನಿಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳಲ್ಲಿ ವ್ಯಯ ಮಾಡ್ತಾಯಿದ್ದೀರಿ. ನೀವು ಆ ಮಕ್ಕಳ ಭವಿಷ್ಯ ರೂಪಿಸ್ತಾ ಇದ್ದೀರಿ. ನೀವು ನಿಮ್ಮ ಮಕ್ಕಳ ಜೊತೆ ನೀವು ಕಾಲ ಕಳೀತಾ ಇಲ್ಲ, ಜಾಸ್ತಿ ನಿಮ್ಮ ಮಕ್ಕಳ ಜೊತೆ ಕಾಲ ಕಳಿಯೋಕೆ ಆಗ್ತಾಯಿಲ್ಲ. ಇವತ್ತು ಅದು ಯಾವುದೋ ಒಂದು LBA ಅಂತ ಅಂದ್ಬಿಟ್ಟವ್ರೆ, LBA ಅಂತ. ಹಾಂ, ಇಲ್ಲಿ 5 ಗಂಟೆ ತನಕ, 4 ಗಂಟೆ, 3 ಗಂಟೆ ತನಕ ಇದ್ದು ಮನೇಲೋ ಗಂಡನ ಜೊತೆಲೋ ಹೆಂಡತಿ ಜೊತೆಲೋ ಇದ್ದು ಮಕ್ಕಳ ಜೊತೆಲಿದ್ದ ಅವ್ರು 4 ಹೊತ್ತು ಸುಖವಾಗಿ ಖುಷಿಯಾಗಿ ಕಾಲ ಕಳೆಯೋಕ್ಕಾಯ್ತಾ ಇಲ್ಲ ಟೀಚರ್ಗಳು. ಅಂಥ ಸನ್ನಿವೇಶ ಇವತ್ತು ಸೃಷ್ಟಿಯಾಗೋದು. ಯಾಕೆ ಅಂತಂದರೆ ಯಾವುದೇ ಸರ್ಕಾರ ಬಂದ್ರೂ ಈ ತಲೆಮಾಸಿದ ಕೆಲವರು ಈ ಪೇಪರ್ಗಳು ಬರೆದ್ಬಿಡ್ತಾರೆ. ಪೇಪರ್ಗಳು ಒಂದು ಆರ್ಟಿಕಲ್ ಬರೆದ್ಬಿಡೋದು. ಒಂದು ಪಕ್ಷ ಬಂದರೆ ಒಂದಷ್ಟು ಜನ ಉಟ್ಕೋತಾರೆ. ಆ ಪಕ್ಷದ 4 ಆರ್ಟಿಕಲ್ ಬರೆದ್ಬಿಟ್ಟು ನಕಲಿ ಶಿಕ್ಷಣ ತಜ್ಞರು, ನಕಲಿ ಶಿಕ್ಷಣದ ಅವ್ರೇನು ಪಾಠ ಮಾಡೋರಾ 4 ಗೋಡೆ ಮಧ್ಯದಲ್ಲಿ? ಯಾರು ಶಿಕ್ಷಣ ತಜ್ಞ? ಶಿಕ್ಷಣ ತಜ್ಞ ಯಾರು? 4 ಗೋಡೆ ಮಧ್ಯದಲ್ಲಿ ಯಾರು ಕೊಠಡಿಯಲ್ಲಿ ಪಾಠ ಮಾಡ್ತಾರೆ ಅವರು ಶಿಕ್ಷಣ ತಜ್ಞರು. ಯಾರು ಡಿಸೈಡ್ ಮಾಡಬೇಕು? ಪಠ್ಯಕ್ರಮನ ಯಾರು ಡಿಸೈಡ್ ಮಾಡಬೇಕು? ನಿಜಾನ ಸುಳ್ಳ? ಆದರೆ ಯಾವನೋ ಬರ್ತಾನೆ, ಯಾರೋ ಸೇರ್ಕೊಬಿಡ್ತಾರೆ. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, 1, 2 ಅಲ್ಲ. ಶಿಕ್ಷಣ ಇಲಾಖೆ ಅನ್ನೋಂಥದ್ದು ಈ ರೀತಿ ನಲುಗ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಶಿಕ್ಷಕ ವೃತ್ತಿ ಅತ್ಯಂತ ಗೌರವಾನ್ವಿತ ಹುದ್ದೆ ಅಂತ ಅಂತಾರೆ. ಆದರೆ ಇವತ್ತು ಅದು ಉಳಿದಿಲ್ಲ. ಮೇಷ್ಟ್ರು ಅಂದರೆ ಯಾರೂ ಕೂಡ ಹೆಣ್ಣು ಕೊಡಲ್ರು. ನಿಜನ ಸುಳ್ಳ? ಸತ್ಯ ಹೇಳ್ತಾ ಇದ್ದೀನಿ ರೀ. ಒಂದು ಸಲ ಮೇಷ್ಟ್ರಾದವರು
ಇನ್ನೊಂದು ಸಲ ನನ್ನ ಮಗ ಮೇಸ್ಟ್ ಆಗಬೇಕು ಅಂತ ಅಂತಿದ್ರು, ಈಗ ಬೇಡ ಅಂತಾರೆ. ಯಾಕೆ ಅಂದರೆ ಪಾಠ ಮಾಡಿಸೋದು ಬಿಟ್ಟು ಮಿಕ್ಕದ್ದೆಲ್ಲನೂ ಮಾಡಿಸ್ತಾರೆ ಈ ಗೌರ್ಮೆಂಟವರು ಬೇಕಾಗಿಲ್ದೇ ಅವೆಲ್ಲ. ಪಾಠ ಮಾಡೋಕ್ಕೆ ಬಿಟ್ಟರೆ ಸಾಕು, ಅವರೇ ಒಳ್ಳೆ ರಿಸಲ್ಟ್ ಕೊಡ್ತಾರೆ. ಪಾಠ ಮಾಡ್ರಪ್ಪ ನೀವು ಚೆನ್ನಾಗಿ ರಿಸಲ್ಟ್ ಕೊಡ್ತಾರೆ ಅವರು. ಆದರೆ ಆ ಥರ ವಾತಾವರಣವನ್ನು ನಿರ್ಮಾಣ ಮಾಡ್ತಾಯಿಲ್ಲ ಸರ್ಕಾರಗಳು. ಅದಕ್ಕೆ ಇವತ್ತು ನೀವೆಲ್ಲರೂ ಸೇರಿ ಇವತ್ತು ನಮ್ಮ ಶಾಲೆಗಳಲ್ಲಿ ಶಾಲೆಗೆ ಬರುವಂಥ ಮಕ್ಕಳು ನಿಮ್ಮ ಮಕ್ಕಳಿಗಿಂತ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಅವರ ಜೀವನವನ್ನು ತಾವೆಲ್ಲರೂ ಕೂಡ ರೂಪಿಸ್ತಾ ಇದ್ದೀರಿ. ಆದರೆ ಇದಕ್ಕೆ ಸಮಾಜನೂ ಕೂಡ ಸ್ಪಂದಿಸಬೇಕು, ತಂದೆ ತಾಯಿದ್ರು ಹೆಚ್ಚಿನ ಸ್ಪಂದಿಸಬೇಕು. ಎಲ್ಲ ಜವಾಬ್ದಾರಿನೂ ಕೂಡ ಟೀಚರ್ ಮೇಲೆ ಸ್ಕೂಲ್ ಮೇಲೆ ಹಾಕ್ಬಿಟ್ರೆ ಅದು ಸಾಧ್ಯ ಆಗೋದಿಲ್ಲ. ಅವ್ರ ಕೈಗೆ ಸಿಗೋದಿಲ್ಲ, ಮಕ್ಕಳುಗಳು ಅವ್ರ ಕೈಗೆ ಸಿಗೋದಿಲ್ಲ. ನೋಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ ಏನೇನು ನಡೀತಾ ಇದೆ, ಆ ಟೀಚರ್ಗಳ ಮೇಲೆ ಏನೇನು ಮಾಡ್ತಾರೆ ಸ್ಟೂಡೆಂಟ್ಸು. ಅದು ಈ ಹೈಸ್ಕೂಲು, ಹೈಯರ್ ಪ್ರೈಮರಿ ಸ್ಕೂಲು, ಈ ಥರ ಹುಡುಗರುಗಳು ಎಲ್ಲ ದೇಶದೆಲ್ಲ ನೋಡ್ತಾರೆ. ಎಲ್ಲ ನಾನು ಎಕ್ಸಾಂಪಲ್ ಹೇಳೋಕ್ಕೆ ಹೋಗ್ತಾ ಇಲ್ಲ. ಅತ್ಯಂತ ಕೆಟ್ಟ ರೀತಿಯಲ್ಲಿ ಸಮಾಜ, ಅದು ಕೂಡ ವಿದ್ಯಾವಂತರು ಅನ್ಸ್ಕೊಂಡವರಿಂದನೇ ಕೆಟ್ಟ ಕೆಲಸಗಳು ನಡೀತಾ ಇದ್ದಾವೆ. ಈಗ ನಮ್ಮ ರಮೇಶ್ ಗೌಡ ಅವ್ರು ಬಂದ ತಕ್ಷಣ ಹೇಳ್ತಾಯಿದ್ರು, ಅಣ್ಣ ಏನಣ್ಣ ಇಷ್ಟೊಂದು ಡೈವರ್ಸ್ಗಳಾಯ್ತು, ಅದಾರು ನಮ್ಮ ಫ್ರೆಂಡ್ಸ್ ಹಿಂಗಾಯ್ತು ಅಂತೇಳಿ. ಅದೇನು ಒಂದು ಹೇಳಲ್ಲ ಬಿಡಿ. ಮೊದಲು ಡೈವರ್ಸ್ ಅನ್ನೋಂಥದ್ದು ಕೇಳ್ತಾನೆ ಇರಲಿಲ್ಲ ನಾವು. ಈಗ ಎಲ್ಲ ಕಡೆ ಬರೀ ಅದೇನೆ. ಶ್ರೀಮಂತಿಗೆ ಅಂತಂದರೆ ಇವತ್ತು ನಾನು ನೋಡೋ ಪ್ರಕಾರ ಎಲ್ಲರೂ ಕೂಡ ದೂರ ಮಾಡ್ತಕ್ಕಂಥದ್ದು. ನಾಯಿಗಳು ಬಿಟ್ರೆ ಏನಿಲ್ಲ ಅವ್ರುಗಳ ಮನೆಯಲ್ಲಿ, ನಾಯಿಗಳು ಬಿಟ್ರೆ ಏನಿಲ್ಲ. ಯಾರೂ ಸೇರೋದಿಲ್ಲ ಕಣ್ರಿ, ಸುಳ್ಳಲ್ಲ. ನಾನೇ ಶ್ರೀಮಂತ ಆದರೂ ಕೂಡ ತನ್ನಷ್ಟು ತಾನೇ ನಂಟರುಗಳು ಸ್ನೇಹಿತರೆಲ್ಲ ಜರುಗಿಬಿಡ್ತಾರೆ. ಯಾಕಪ್ಪ ಹೆಂಗೋ ಅಂತ. ಅಧಿಕಾರನೂ ಅಷ್ಟೆ. ಆದರೆ ಎಚ್ಚರಿಕೆಯಿಂದ ತನ್ನ ಜವಾಬ್ದಾರಿನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಜೇನುಗಳು ರಾಣಿ ಜೇನು ಥರ ಇರ್ತದೆ. ರಾಣಿ ಜೇನು, ನೀವೆಲ್ಲ ರಾಣಿ ಜೇನುಗಳು, ಟೀಚರ್ಸ್ ಎಲ್ಲ. ಅರ್ಥ ಆಯ್ತಾ? ನೀವೆಲ್ಲ ರಾಣಿ ಜೇನಿದ್ದಂಗೆ. ನೀವೆಲ್ಲ ರಾಣಿ ಜೇನಿದ್ದಂಗೆ. ಎಲ್ಲವನ್ನೂ ಕೂಡ ಹಿಡಿದಿಟ್ಕೊಳ್ಳೋಂಥ ಶಕ್ತಿ ನಿಮಗಿದೆ. ಹಾಗಾಗಿ ಇವತ್ತು ಶಿಕ್ಷಕರ ದಿನಾಚರಣೆಯಲ್ಲಿ ಯಾರ್ಯಾರು ಸನ್ಮಾನವನ್ನು ಮಾಡಿಸ್ಕೋತಾ ಇದ್ದೀರಿ, ಅದಕ್ಕೆ ಸೆಲೆಕ್ಷನ್ ಆಗಿದೆ, ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕವಾದಂಥ ಅಭಿನಂದನೆ ಹೇಳ್ತಾ, ಮತ್ತು ಸೇರಿರ್ತಕ್ಕಂಥ ನನ್ನೆಲ್ಲ ಶಿಕ್ಷಕರಿಗೆ, ನಮ್ಮ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳೇ, ತಮಗೆಲ್ಲರೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಹೇಳ್ತಾ, ಮತ್ತೊಮ್ಮೆ ನಾನು ಇನ್ನೂ ಜಾಸ್ತಿ ಮಾತಾಡೋಕೆ ಹೋದ್ರೆ ಟೈಮ್ ಆಗ್ಬಿಟ್ಟಿದೆ. ಇನ್ನೂ ಬೇಕಾದಷ್ಟಿದೆ ಮಾತಾಡೋಂಥದ್ದು, ಮಾತಾಡ್ತೀನಿ. ನಮಸ್ಕಾರ. ನಿಮಗೆಲ್ಲ ಒಳ್ಳೆಯದಾಗಲಿ. ಯಾಕೆ ಇನ್ನೂ ಕೂಡ ಇನ್ನೂ 60-70 ಜನ ಇರಬೇಕು ಇನ್ನೂ ಸನ್ಮಾನ ಇನ್ನೂ 70 ಜನ ಟೈಮ್ ತಗೊಬಿಡ್ತದೆ. ನಿಮಗೆಲ್ಲ ಒಳ್ಳೆಯದಾಗಲಿ. ಇನ್ನೊಮ್ಮೆ ಬಂದಾಗ ಮಾತಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಹೆಚ್ಚಾಗಿ ಯಾರು ಮಾತಾಡ್ಬಿಟ್ಟೆ ಅಂತ ಅನ್ಕೋತಾ ಇದ್ದೀನಿ, ಕ್ಷಮೆ ಇರಲಿ. ಕರ್ನಾಟಕ ವಿಧಾನ ಪರಿಷತ್ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ತಾನೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಶೈಲಾ ಆರ್ಯನ್ರವರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು, ಬೆಂಗಳೂರು ಉತ್ತರ ವಲಯ 4 ಹಾಗೂ ಬೆಂಗಳೂರು ಉತ್ತರ ವಲಯದಲ್ಲಿ ಮೊದಲ ಮಹಿಳಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ತುಂಬು ಹೃದಯದ ಸ್ವಾಗತ ಮೇಡಮ್. ಹಾಗೆ ಶ್ರೀ ಬಿ ಕೆ ಪ್ರಕಾಶ್ ರವರು ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಬೆಂಗಳೂರು ಉತ್ತರ ವಲಯ. ನಮಸ್ತೆ ಸರ್. ಇದೀಗ ಶ್ರೀಮತಿ ಶೈಲಾ ಎನ್.ಆರ್. ಅವರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು, ಬೆಂಗಳೂರು ಉತ್ತರ ವಲಯ 4. ಇವರು ಈ ಒಂದು ಸಮಾರಂಭವನ್ನು ಕುರಿತು ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ್ಮನ್ನು ಕಲಿಸಿದಂಥ ಎಲ್ಲ ಗುರುವೃಂದಕ್ಕೂ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿನ ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಕಾಲೇಜು ಆಡಳಿತ ಮಂಡಳಿಯ ವತಿಯಿಂದ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶಿಕ್ಷಕರ ಕಣ್ಮಣಿ, ಶಿಕ್ಷಕರ ಕೂಗು, ಶಿಕ್ಷಕರ ಧ್ವನಿ, ಶಿಕ್ಷಕರಿಗೆ ಏನಾದರೂ ಸ್ವಲ್ಪ ಅಡಚಣೆ ತೊಂದರೆ ಆಯಿತು ಅಂದರೆ ತಕ್ಷಣ ಎದ್ದು ನಿಲ್ಲುವಂತಹ ಒಂದು ಮಹಾನ್ ನಾಯಕ ಅಂತಲೇ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಸಾಹೇಬ್ರನ್ನ ಹೇಳ್ಬೋದು. ಸೊ ನಮ್ಮ ಗುರುಗಳಾದ ಅವರಿಗೂ ವಂದಿಸ್ತಾ, ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂತಹ ರಮೇಶ್ ಗೌಡ ಅವರೇ
ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ಗುರುಗಳಾದ ಸುರೇಶ್ ಸರ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಗುರುವೃಂದದವರೇ, ಆಡಳಿತ ಮಂಡಳಿಯವರೇ, ಶಿಕ್ಷಕರೇ ಹಾಗೂ ಮುದ್ದು ಮಕ್ಕಳೇ ಮತ್ತು ಮಾಧ್ಯಮ ಪ್ರತಿನಿಧಿಯವರು, ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆಯನ್ನು ಭಾಳ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೇವೆ. ಜೊತೆಗೆ ಸಾಕಷ್ಟು ಉತ್ತಮ ಶಿಕ್ಷಕರಿಗೆ ಇಲ್ಲಿ ಒಂದು ಗೌರವವನ್ನು ಕೂಡ ಕೊಟ್ಟಿದ್ದೇವೆ. ಹಾಗೂ ತಮ್ಮ ಒಂದು ಜವಾಬ್ದಾರಿ ಈ ಸಮಾಜದಲ್ಲಿ ಸಾಕಷ್ಟು ಇದೆ ಅನ್ನೋದನ್ನು ಅವರ ಹೆಗಲ ಮೇಲೆ ಸಾಕಷ್ಟು ಜವಾಬ್ದಾರಿಗಳನ್ನು ಕೂಡ ಹೊರಿಸಿದ್ದೇವೆ. ಶಿಕ್ಷಕರ ದಿನಾಚರಣೆಯನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಈಗ 137ನೇ ಜನ್ಮದಿನ ಅದನ್ನು ಆಚರಿಸೋದು ನಾವು ಶಿಕ್ಷಕರ ದಿನಾಚರಣೆಯ ಮೂಲಕನೇ ಆಚರಿಸ್ತಾ ಇದ್ದೇವೆ. ರಾಧಾಕೃಷ್ಣನ್ ಅವರು ಮತ್ತು ಮಹಿಳಾ ಪ್ರಥಮ ಮಹಿಳೆ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಫುಲೆ ಮೇಡಮ್ ಅವರ ದಿನಾಚರಣೆಯನ್ನು ಕೂಡ ನಾವು ಈ ದಿನದಲ್ಲೇ ಅವರ ಜೊತೆಗಿಟ್ಬಿಟ್ಟು ಅವರನ್ನು ಪೂಜಿಸ್ತೇವೆ. ಮಹಾನ್ ಶಿಕ್ಷಕಿಯಾದ ಅವರನ್ನು ನೆನೆಸ್ತೇವೆ ನಾವು. ನಮ್ಮ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ಶಿಕ್ಷಕರು ಸಮಾಜದ ಆತ್ಮ ಅಂತ. ಇದು ಒಂದೇ ಪದದಲ್ಲಿ ನಾವು ಆತ್ಮ ಅಂದರೆ ಶರೀರಕ್ಕೆ ಕೊನೆ ಇದೆ, ಆತ್ಮಕ್ಕೆ ಕೊನೆ ಇಲ್ಲ. ಸೊ ನಮ್ಮ ಶಿಕ್ಷಕರ ಒಂದು ಸಮಾಜದ ಆತ್ಮ ಅಂದರೆ ಎಲ್ಲೂ ಕೊನೆ ಇಲ್ಲ. ನಾವು ಎಂದೆಂದಿಗೂ ನಮ್ಮ ಒಂದು ಪ್ರೊಫೆಷನಲ್ಲಿ ನಮ್ಮ ಒಂದು ಇದರಲ್ಲಿರ್ತೇವೆ. ಯಾಕಂದರೆ ಡಾಕ್ಟರ್ಸ್ ಮತ್ತು ಟೀಚರ್ಸ್ ಇಬ್ಬರನ್ನೇ ನಾವು ರಿಟೈರ್ಡ್ ಅಂತ ಹೇಳಿ ಕರೀದೇ ಇಲ್ಲದೆ ಇರುವಂಥದ್ದು. ಅಂದರೆ ಕೊನೆ ಗಳಿಗೆ ತನಕನೂ ನಾವು ಕೆಲಸ ಮಾಡ್ತಾನೇ ಇರ್ತೇವೆ. ಪ್ರವೃತ್ತಿ ವೃತ್ತಿ ಎರಡರಲ್ಲೂ ಕೂಡ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತೇವೆ. ಸಮಾಜದಲ್ಲಿ ನಮ್ಮ ತಾಯಿ ನಮ್ಮನ್ನು ಜನ್ಮ ಕೊಡ್ತಾರೆ. ಅವರ ಒಡಲಲ್ಲಿ 9 ತಿಂಗಳು ಇಟ್ಕೊಂಡ್ಬಿಟ್ಟು ಸಮಾಜಕ್ಕೆ ಕಣ್ತರಿಸಿ ತೋರಿಸ್ತಾರೆ. ಆದರೆ ಶಿಕ್ಷಕ ಆ ಒಂದು ಮಗುವಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಕೈ ಹಿಡಿದು ನಡೆಸ್ಕೊಂಡು ಹೋಗಿ ಪ್ರಪಂಚದ ಜ್ಞಾನವನ್ನು ನೀಡುವವರು ಶಿಕ್ಷಕರು. ಸೊ ಇಂತಹ ಮಹಾನ್ ಶಿಕ್ಷಕರ ಜವಾಬ್ದಾರಿ ಇಲ್ಲಿ ಬಹಳಷ್ಟಿದೆ. ತಮಗೆಲ್ಲ ಗೊತ್ತಿರೋದು ಹಾಗೆ, ಚಾಣಕ್ಯರು ಇಲ್ಲದಿದ್ದರೆ ಚಂದ್ರಗುಪ್ತ ಮೌರ್ಯರು ಮಹಾ ಸಾಮ್ರಾಟರಾಗುತ್ತಿದ್ದರೆ ಶ್ರೀಮನ್ ರಾಮ ದೇವರು ಅಂತ ಹೇಳ್ತೇವೆ ನಾವು. ಅಂತಹ ದೇವರಿಗೂ ಕೂಡ ಆಚಾರ್ಯ ವಸಿಷ್ಠರಿದ್ದರು. ಶ್ರೀ ಕೃಷ್ಣ ಪರಮಾತ್ಮರಿಗೆ ಆಚಾರ್ಯ ಸಾಂದೀಪಿನಿಯವರಿದ್ದರು. ಹಾಗೂ ಮಹಾನ್ ಶಕ್ತಿಯಾದ ಶಿವಾಜಿ ಮಹಾರಾಜರಿಗೂ ಕೂಡ ದಾದಾ ಕೊಂಡಜಿಯವರಿದ್ದರು. ಅಂದರೆ ಇಂತಹ ಒಂದು ಗುರು ಹಿಂದೆ ಇದ್ದು ಗುರಿ ಮುಂದಿದ್ದಲ್ಲಿ ನಾವು ಏನನ್ನು ಬೇಕಾದರೂ ಸಾಧಿಸಲಿಕ್ಕೆ ನಾವು ಅವರ ಜೊತೆ ಸೇರ್ತೇವೆ ಅಂತ ಹೇಳ್ತಾ, ನನಗೆ ಇಲ್ಲಿ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ವಂದಿಸುತ್ತಾ, ವಿಶೇಷವಾಗಿ ಪುಟ್ಟಣ್ಣ ಸರ್ ಅವರಿಗೂ ನನ್ನ ವಿಶೇಷ ಧನ್ಯವಾದಗಳು. ಯಾಕಂದರೆ ಮೊನ್ನೆ ನಮ್ಮ ಶಿಕ್ಷಕರ ದಿನಾಚರಣೆಯ ದಿನ ಇಷ್ಟು ಕೂಡ ನಾನು ಇರಲಿಕ್ಕಾಗಲಿಲ್ಲ. ಸರ್ ಅವರ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ನಾನು ಮತ್ತು DDPI ಸರ್ ಅವರು ಇಮಿಡಿಯೇಟಾಗಿ ತುರ್ತಾಗಿ ಕೋರ್ಟ್ ಕೆಲಸಕ್ಕಾಗಿ ಹೋಗಬೇಕಾಗಿ ಬಂತು. ಇವತ್ತು ತಮ್ಮ ಜೊತೆ ಕಳೀತಾ ಇದ್ದೀನಿ ಸರ್ ಅವರ ಜೊತೆಗೆ ಮತ್ತು ತಮ್ಮ ಜೊತೆಗೆ. ಅದು ನನಗೆ ತುಂಬ ಖುಷಿಯನ್ನು ಕೊಟ್ಟಿದೆ. ತಮ್ಮೆಲ್ಲರಿಗೂ ವಂದಿಸುತ್ತಾ, ಜೈ ಹಿಂದ್, ಜೈ ಭುವನೇಶ್ವರಿ ಮಾತೆ. ಶೈಲಾ ಆಹಾರನ್ ಅವರು ಇವರು ಎಷ್ಟು ನೀಟಾಗಿ ಹೇಳಿದರು ಅಂದರೆ, ವಿದ್ಯೆ ಎಂಬುದು ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲದರ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೆಂಗಳೂರು ಉತ್ತರ ವಲಯ ಎಷ್ಟು ನೀಟಾಗಿ ನಮ್ಮ ಶೈಲಾ ಮೇಡಮ್ಮು ಅವ್ರಿಗೆ ಧನ್ಯವಾದನ ನಮ್ಮೆಲ್ಲರ ಪರವಾಗಿ ಹೇಳ್ತಾ ಇದ್ದೀವಿ.